ಯಾವ್ಯಾವ ಗ್ರಹಗಳು ತಮ್ಮ ಪಥವನ್ನು ಬದಲಾಯಿಸುತ್ತೆ ಇದು ಕೂಡ ಬಹಳವೇ ಮುಖ್ಯ. ಯಾಕೆಂದರೆ ಈ ಒಂದು ಸಂವತ್ಸರದಲ್ಲಿ ನೋಡಿ, ಪ್ರಧಾನವಾಗಿ 4 ಗ್ರಹಗಳು ಒಂದು ವರ್ಷದಲ್ಲಿ ತಮ್ಮ ಪಥವನ್ನು ಬದಲಾಯಿಸಿದರೆ ಸಂಪೂರ್ಣವಾಗಿ ಆ ಸಂವತ್ಸರದಲ್ಲಿ ಎಲ್ಲ ಗ್ರಹಗಳು ತಮ್ಮ ಪಥವನ್ನು ಬದಲಾಯಿಸಿದವು ಅಂತ ಅರ್ಥ. ಯಾಕೆಂದರೆ ವಿಶೇಷವಾಗಿ ಒಂದು ವರುಷದಲ್ಲಿ ತನ್ನ ಪಥವನ್ನು ಬದಲಾಯಿಸ್ತಕ್ಕಂಥ ಒಂದು ಗ್ರಹ ಗುರುಗ್ರಹನಾಗಿರ್ತಾನೆ. ಅಂತಹ ಗುರುವು ಇದೇ ಜೂನ್ 1ರ ನಂತರದಲ್ಲಿ ಮಿಥುನದಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅರ್ಥಾತ್ ಸಂಪೂರ್ಣವಾಗಿ ಈ ಒಂದು ಸಂವತ್ಸರದಲ್ಲಿ ಮುಕ್ಕಾಲು ಅಲ್ಲ, ಸಾಧಾರಣವಾಗಿ ಒಂದು 90% ಸಮಯ, ಅರ್ಥಾತ್ 90 ಭಾಗ ಸಮಯ ಗುರುವು ಈ ಒಂದು ಸಂವತ್ಸರದಲ್ಲಿ ಕರ್ಕಾಟಕ ರಾಶಿಯಂತಹ ತನ್ನ ಉಚ್ಛ ರಾಶಿಯಲ್ಲಿ ಸಂಚರಿಸ್ತಾ ಇರತಕ್ಕಂತಹ ಗ್ರಹನಾಗಿರ್ತಾನೆ. ಹಾಗಾಗಿ ಗುರುವು ಉಚ್ಛ ರಾಶಿಯಲ್ಲಿ ಪ್ರವೇಶವನ್ನು ಮಾಡ್ತಕ್ಕಂತಹ ಒಂದು ವಿಶೇಷವಾದಂಥ ಒಂದು ಫಲವನ್ನು ಈ ಒಂದು ಸಂವತ್ಸರದಲ್ಲಿ ಕಾಣಬಹುದು.